ವೆಲ್ಕಮ್ ಬ್ಯಾಕ್. ಒಂದು ವಾರಗಳ ಹಿಂದೆ ಕಾಲೇಜ್ಗಳು ಶುರುವಾಯಿತು. ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಖಾಲಿ ಹೊಡಿತಾ ಇದೆ. ಇನ್ನು ಶಾಲೆಗಳನ್ನು ಓಪನ್ ಮಾಡಬೇಕು ಅಂದರೆ ಹೆಂಗೆ? ಸರ್ಕಾರದ ಒತ್ತಾಯ ಫಲಿಸುತ್ತಾ? ಶಾಲೆ ತೆರೆಯುತ್ತಾ ಅಥವಾ ಇಲ್ಲ? ಈ ಹೊತ್ತಿನ ಸ್ಪೆಷಲ್. ಇತ್ತೀಚಿನ ದಿನಮಾನಗಳಲ್ಲಿ ಕಾಡ್ತಿರುವಂತಹ ಪ್ರಶ್ನೆ ಇದು. ರಾಜ್ಯದಲ್ಲಿ ಶಾಲೆಗಳು ಪುನರಾರಂಭ ಆಗುತ್ತಾ ಆಗಲ್ವಾ? ಶೂನ್ಯ ವರ್ಷವೋ ಅಥವಾ ಶಾಲೆಗಳು ಓಪನ್ ಆಗುತ್ತವೋ? ಮೊದಲಿಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಭಯದ ನಡುವೆ ಇವತ್ತು ಮುಖ್ಯಮಂತ್ರಿಗಳು ಸಭೆ ನಡೆಸುತ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಶಿಕ್ಷಣ ಆರೋಗ್ಯ ಸಚಿವರು ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ. ತಜ್ಞರ ವರದಿಯನ್ನು ಆಧರಿಸಿ ಇವತ್ತು ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಎಸ್ ಅಥವಾ ನೋನಾ ಅಂತ. ಪೋಷಕರು, ಶಾಲಾ ಆಡಳಿತ ಮಂಡಳಿ, ತಜ್ಞರ ಸಭೆ, ಖಾಸಗಿ ಸರ್ಕಾರಿ ಶಿಕ್ಷಕರ ಅಭಿಪ್ರಾಯವೂ ಕೂಡ ಸಂಗ್ರಹ ಮಾಡಲಾಗಿದೆ. ಜಿಲ್ಲೆ, ತಾಲೂಕು, ಗ್ರಾಮ ಹಂತದ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಶಾಸಕ, ಸಂಸದರ ಅಭಿಪ್ರಾಯವೂ ಸಂಗ್ರಹ ಆಗಿದೆ, ಯಾರನ್ನೂ ಬಿಟ್ಟಿಲ್ಲ. ಈಗಾಗಲೇ ಸರ್ಕಾರದ ಹತ್ರ ಇದೆ ಸಮಗ್ರ ವರದಿ. ಆ ವರದಿಯನ್ನು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಅದನ್ನು ಆಧರಿಸಿ ನಿರ್ಧಾರವನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು, ಅಂದರೆ ಸರ್ಕಾರ. ಕಾಲೇಜ್ ಶುರು ಮಾಡಿದ್ದಾರೆ. ಟೆನ್ಷನ್ ಕೂಡ ಇದೆ, ಏಕೆಂದರೆ ಕೆಲವು ವಿದ್ಯಾರ್ಥಿಗಳು ಈಗಾಗಲೇ ಅಲ್ಲೂ ಕೂಡ ಸಿಬ್ಬಂದಿಗಳಿಗೆ ಕೊರೋನಾ ದೃಢಪಟ್ಟುಬಿಟ್ಟಿದೆ. ಒಂದು ವಾರದಲ್ಲೇ ಅಲ್ಲೂ ಕೂಡ ತುಂಬ ಕೊರೋನಾ ಹೆಚ್ಚಾಗಿದೆ. ಸುರಕ್ಷತಾ ಕ್ರಮದೊಂದಿಗೆ ಆರಂಭಿಸೋದಕ್ಕೆ ಸೂಚನೆ ಸಿಗುತ್ತಾ? ಸಿಕ್ಕಿದ್ರೂ ಕೂಡ ಎಷ್ಟು ಮಟ್ಟಿಗೆ ಅದು ಸೇಫ್ಟಿ? ಪೋಷಕರು ಅದಕ್ಕೆ ಓಕೆ ಕೊಡ್ತಾರಾ? ಯಾಕೆಂದರೆ ಬರೆದು ಕಳಿಸ್ಬೇಕಲ್ಲ ಲೆಟ್ರು, ಅದಕ್ಕೆ ಎಸ್ ಅಂತಾರ ಅನ್ನೋದು ಈಗಿರುವಂಥ ದೊಡ್ಡ ಪ್ರಶ್ನೆ. ಅದರ ಮೊನ್ನೆ ಡಾಕ್ಟರ್ಸ್ಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಇನ್ಕ್ಲೂಡಿಂಗ್ ಜಯದೇವ ಹೃದ್ರೋಗ ತಜ್ಞರು, ಕೋವಿಡ್ ಟಾಸ್ಕ್ ಫೋರ್ಸ್ನ ರೂವಾರಿಗಳು ಆಗಿರುವಂಥ ಮಂಜುನಾಥ್ ಅವರು ಹೇಳೋ ಪ್ರಕಾರ, ಡಾಕ್ಟರ್ ಮಂಜುನಾಥ್ ಅವರು, ಮಕ್ಕಳಿಗೆ ಈಗ ಓಪನ್ ಆಗದೇ ಇರೋದೇ ಬೆಸ್ಟು ಅಂದರು. ಲೆಟ್ಸಿ, ಇದೆಲ್ಲವನ್ನೂ ಕೂಡ ಪರಿಗಣಿಸಿ ಇವತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ನಲ್ಲಿ ಫೈನಲ್ ಡಿಸಿಷನನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ದಟ್ಟವಾಗಿದೆ. ಇವಾಗ ಮಾಡ್ತಾರಾ ಅಥವಾ ಇನ್ನೊಂದು 2 ವರ್ಷ ಮುಂದಕ್ಕೆ ಹಾಕ್ತಾರಾ ಅಥವಾ ಶೂನ್ಯ ವರ್ಷವನ್ನಾಗಿ ನೋಡ್ತಾರಾ? ಇದೆಲ್ಲವೂ ಕೂಡ ಕಾದು ನೋಡಬೇಕು. ಇದು ಬರೀ ಮಕ್ಕಳಿಗೆ, ಪೋಷಕರಿಗೆ ಮಾತ್ರ ಟೆನ್ಷನ್ ಅಲ್ಲ. ಶಾಲೆ ಆರಂಭದ ವಿಚಾರ ರಾಜಕಾರಣಿಗಳಿಗೂ ಟೆನ್ಷನ್. ಯಾಕೆ? ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಸರ್ಕಾರದ ನಿರ್ಧಾರಕ್ಕಾಗಿ ಕಾಯ್ತಾ ಇದೆ ಪ್ರತಿಪಕ್ಷಗಳು. ಬ್ರೇಕಿಂಗ್ ನ್ಯೂಸ್. ಇದುವರೆಗೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರಾಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಲಿ ಯಾರನ್ನೇ ಮಾತಾಡಿಸಿ ಶಾಲೆ ಓಪನ್ ಬೇಡ ಅಂತಲೇ ಪ್ರತಿಪಕ್ಷಗಳು ಹೇಳ್ತಿರೋದು. ಶಾಲೆ ಓಪನ್ ಆದರೆ ಟೀಕೆ ಎದುರಿಸುವಂಥ ಭಯ ಕೂಡ ಇದ್ದೇ ಇರುತ್ತೆ. ರಾಜಕೀಯದ ದೃಷ್ಟಿಯಿಂದಲೂ ಕೂಡ ಈ ನಿರ್ಧಾರ ಕುತೂಹಲ ಮೂಡಿಸ್ತಾ ಇದೆ. ಎಲ್ಲದರ ಬಗ್ಗೆ ಸಮಗ್ರ ವರದಿ ಪಡೆದು ಚರ್ಚೆ ಮಾಡಿದ ಬಳಿಕ ಅಷ್ಟೇ ಸರ್ಕಾರ ನಿರ್ಧಾರವನ್ನು ಕೈಗೊಳ್ತಾರೆ. ಹಾಗಾಗಿ ಸರ್ಕಾರದ ನಿರ್ಧಾರ ಬಹಳ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕೃಷ್ಣ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕೃಷ್ಣ, ಮೀಟಿಂಗ್ ಮೇಲೆ ಮೀಟಿಂಗ್ ನೋಡಿದ್ದೀವಿ, ಏನಾಗುತ್ತೆ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ವೆಲ್ಕಮ್ ಬ್ಯಾಕ್ ಟು ಯು. ಜಸ್ಟ್ ಹಾಗೆ ಇರಿ, ಈ ಎಲ್ಲ ಮಾಹಿತಿಯನ್ನು ನಾವಂತೂ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. news18kannada.com ನಮ್ಮ ವೆಬ್ಸೈಟ್ ಅಡ್ರೆಸ್. ಪ್ರತಿ ಕ್ಷಣದ ಮಾಹಿತಿಯನ್ನು ನೀವಂತೂ ಅಲ್ಲಿ ಪಡ್ಕೋಬೋದು. news18kannada.com ನಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕ್ಲಿಕ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಒಂದು ಚಿಕ್ಕ ಬ್ರೇಕ್.